ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ಆಹಾರ ಇಲಾಖೆಯ ಪಡಿತರ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಹಗರಣ, ನ್ಯಾಯಬೆಲೆ ಅಂಗಡಿ, ಬಡವರಿಗೆ ಮಾಡುತ್ತಿರುವ ಶೋಷಣೆ, ಮೋಸ ಹಾಗೂ ಮಧ್ಯವರ್ತಿಗಳ ಭ್ರಷ್ಟಾಚಾರದ ವಿಸ್ತೃತ ವರದಿಯನ್ನ ನಿನ್ನೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ಬಿತ್ತರಿಸಲಾಗಿತ್ತು. ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಪಡಿತರ ಸೀಮೆಎಣ್ಣೆ ಸರಬರಾಜುದಾರ ರಾಜಣ್ಣನ ಕಾಳಸಂತೆ ದಂಧೆಯ ರಹಸ್ಯ ಕಾರ್ಯಾಚರಣೆ ನಡೆಸಿ ಆತನ ಬಣ್ಣ ಬಯಲು ಮಾಡಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ರಾಜಣ್ಣ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆಂಜನೇಯ ಕೂಡ ರಾಜಣ್ಣನ ವಿರುದ್ಧ ಕ್ರಮದ ಭರವಸೆ ನೀಡಿದರು. ಅಲ್ಲ ಅಣ್ಣ, ಒಂದು ನಿಮಿಷ ಬೇರೆ ಎಷ್ಟೊತ್ತಿ ಬರಲಿ ಬೇರೆ ನಾನೀಗ ಸೋಮವಾರ ನಮ್ಮ ಅಧಿಕಾರಿಗಳು ಕಳಿಸಿ ಯಾರು ಅವ್ರ ಬಗ್ಗೆ ನೋಟಿಸ್ ಕಳಿಸಿ ಯಾವ ಅಧಿಕಾರಿ ತಿಳಿಸಿ ಅದಕ್ಕೆ ಒಬ್ಬ ಒಳ್ಳೆ ಅಧಿಕಾರಿ ಕಳಿಸ್ಬೇಕು. ಏನಾಗಿದೆ, ನಾವು ಯಾರು ಕಳಿಸ್ತೀವಿ ಅವ್ರು ಮತ್ತೆ ಇದನ್ನ ಇಮಿಡಿಯೇಟ್ ಅವ್ನ ಸಸ್ಪೆಂಡ್ ಕೂಡ ಮಾಡಿಸಿ, ಅವ್ನ ಲೈಸೆನ್ಸ್ ಸಸ್ಪೆಂಡ್ ಮಾಡಿಸಿ, ಯಾರೀಗ ನೀವು ತೋರಿಸಿದ್ರಲ್ಲ ಅವ್ನ ಸಸ್ಪೆಂಡ್ ಮಾಡಿಸಿ, ಮತ್ತೆ ಮುಂದಿನ ಏನು ಕ್ರಮಗಳು ಜರುಗಿಸ್ಬೇಕು ಅದನ್ನ ನಾವು ಮಾಡಿಸ್ತೀವಿ. ಇಮಿಡಿಯೇಟ್ ಆಗಿ ಅದು ಎಲ್ಲಿ ಆಗಿದೆ ಅನ್ನೋದು ನೋಡಿಬಿಟ್ಟು ಅದನ್ನು ಇನ್ನೂ ಸ್ವಲ್ಪ ಅವ್ರ ಹತ್ರ ವಿವರವಾದ ಡೀಟೇಲ್ಸ್ ತಗೊಂಡ್ರೆ ಟಿವಿಯಲ್ಲಿ ಬಂದಿದೆ ಅಂತೆ. ತಕ್ಷಣ ಅಧಿಕಾರಿಗಳನ್ನ ಕರೆದುಬಿಟ್ಟು ಅವನು ಯಾರು ಗುತ್ತಿಗೆದಾರ ಅಂಗಡಿಯಲ್ಲಿ ಸರಬರಾಜು ಆಗ್ತಾಯಿದೆಯಲ್ಲೋ ಆ ಅಂಗಡಿಯಿಂದ ಗ್ರಾಹಕರಿಗೆ ತಲುಪಿದೆಯಿಲ್ಲ ಅನ್ನೋದನ್ನು ಕೂಡ ಗಮನ ಹರಿಸಿ, ಹಂಗೇನೋ ಇತ್ತು ಅಂದಿದ್ರೆ ಅವನು ಯಾರು ಗುತ್ತಿಗೆದಾರ ಅದನ್ನು ಅವ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿ ಅವ್ನು ರದ್ದು ಮಾಡ್ತಾರೆ. ಆಹಾರ ಇಲಾಖೆಯ ಪಡಿತರ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವಂತಹ ಹಗರಣ, ಭ್ರಷ್ಟಾಚಾರದ ವಿಸ್ತೃತ ವರದಿಯನ್ನು ನಿನ್ನೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ಪ್ರಸಾರ ಮಾಡಲಾಗಿತ್ತು. ಜೊತೆಗೆ ಚಿತ್ರದುರ್ಗದ ಪಡಿತರ ಸೀಮೆಎಣ್ಣೆ ಸರಬರಾಜುದಾರರಾಗಿದ್ದಂತಹ ರಾಜಣ್ಣನ ಕಾಳಸಂತೆ ದಂಧೆಯ ಬಗ್ಗೆ ಕೂಡ ರಹಸ್ಯ ಕಾರ್ಯಾಚರಣೆ ನಡೆಸಲಾಗಿತ್ತು. ರಾಜಣ್ಣನ ಬಣ್ಣ ಬಯಲು ಮಾಡಲಾಗಿತ್ತು. ಕವರ್ ಸ್ಟೋರಿಗೆ ಸ್ಪಂದಿಸಿದಂತಹ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ರಾಜಣ್ಣ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೀನಿ ಅನ್ನುವಂತಹ ಭರವಸೆಯನ್ನ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ನೀಡಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆಂಜನೇಯ ಕೂಡ ರಾಜಣ್ಣನ ವಿರುದ್ಧ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ. ಈಗ SMS ಜನಾಭಿಮತ. ನಾವು ಕೇಳಿದ ಪ್ರಶ್ನೆ, ಸಿಎಂ ಆಗಿ ಸಿದ್ದರಾಮಯ್ಯನವರು ಸದನದಲ್ಲಿ ನಿದ್ದೆ ಹೋಗುವುದು ಸರಿನಾ ಎನ್ನುವ ಪ್ರಶ್ನೆ. ಇದಕ್ಕೆ ಒಟ್ಟು ಮತಗಳು ಬಂದಿದ್ದು 13,435. ಹೌದು ಅಂತ ಉತ್ತರಿಸಿದ್ದು 8% ಜನ ಮಾತ್ರ. ಇಲ್ಲ ಅಂತ ಉತ್ತರಿಸಿರೋರು 92% ಜನ. ಇದು ಇವತ್ತಿನ ನ್ಯೂಸ್ ಅವರ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.